ಇಡೀ ಊರಿಗೆ ತೊಂದರೆ ಕೊಟ್ಕೊಂಡು ಬಂದಂಥ ವ್ಯಕ್ತಿಗೆ ಏನಾಗುತ್ತೆ, ಎಲ್ಲರೂ ಶಾಪ ಆಗ್ತಾರೆ. ನಮ್ಮ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ದೈವ ದರ್ಶನ ಕೊಡುತ್ತೆ. ತುಂಬ ಝೀರೋ ಸ್ಟೇಟ್ಗೆ ಹೋಗಿ ಯಾವ ಮನುಷ್ಯ ಒಂದು ನುಡಿತಾನೋ ಅದು ನೆರವೇರ್ಬಿಡುತ್ತೆ. ಯಾಕಂದ್ರೆ ಅವ್ರ ಕರ್ಮ ನಡೆಸ್ಬೇಕಾದ್ರೆ ಅಷ್ಟು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಒಬ್ಬ ವ್ಯಕ್ತಿ ಕಾಯ್ಕೊಂಡಿರ್ತಾನೆ ಜಮೀನ, ಇವ್ರು ಯಾವುದೇ ದೇವ್ರ ಹತ್ರ ಹೋದ್ರು ಬಗೆಹರಿ. ಆ ಭೂಮಿ ಒಡೆಯ ಇರ್ತಾನಲ್ಲ, ತೀರ್ಕೊಂಡಿರ್ತಾರಲ್ಲ, ಅವ್ರಿಗೆ ಕ್ಷಮಾಪಣೆ ಕೇಳಿಸ್ದಾಗ ಇದು ಬಗೆಹರಿಸುತ್ತೆ. ಸ್ತ್ರೀ ಶಾಪ ಅಂದರೆ ಈಗ ಒಂದು ಹೆಣ್ಣು ಮಗಳನ್ನ ಮನಸ್ಸನ್ನು ನೋಯಿಸಿದಾಗ ಅದು ಆದಿಶಕ್ತಿ ಕೊಡುವಂಥ ಶಾಪ. ಈಗಲೂ ಎಷ್ಟೋ ಜನಕ್ಕೆ ನಡೀತಾ ಇದೆ. ಆ ತ್ರಿಮೂರ್ತಿಗಳು ಶಾಪನೇ ಗುರುಶಾಪ ಆಗಿ ಬರೋದು. ಆ ಶಾಪ ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಹು ನಿರೀಕ್ಷಿತ ಪ್ರಶ್ನೆ ಏನು ಅಂದರೆ, ಬಾಬಾಜಿಯವರು ನಮ್ಗೆ ಯಾವ ಥರ ಸಂಪರ್ಕಕ್ಕೆ ಬಂದರು ಅನ್ನೋದ್ರ ಬಗ್ಗೆನೂ ನಾನು ಇಲ್ಲಿ ತನಕ ಒಂದು ಒಳ್ಳೊಳ್ಳೆ ವಿಚಾರನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಬರ್ತಾ ಇದ್ದೀರಾ ಸರ್, ಅದಕ್ಕೆ ಧನ್ಯವಾದ. ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಇವಾಗ ವಂಶಪಾರಂಪರವಾಗಿ ಕೆಲವೊಂದು ರೋಗಗಳು ಬರ್ತಾ ಇರುತ್ತೆ, ಅಂದರೆ ಬೈ DNA ಅಂತ ಹೇಳ್ತೀವಲ್ಲ. ಸೊ ಈ BP, ಶುಗರು, ಕ್ಯಾನ್ಸರು, ಮತ್ತು ಇನ್ನೊಂದು ಏನಂದರೆ ಈ ಸ್ತ್ರೀ ಶಾಪ ಅಂತ ಎಲ್ಲ ಹೋಗಿ ನಾವು ಕೇಳ್ಕೊಂಡಾಗ ನಮ್ಮ ಜಾತಕ ತೋರಿಸಿದಾಗ ಹೇಳ್ತಾರೆ ಸ್ತ್ರೀ ಶಾಪ ಇದೆ, ಸರ್ಪದೋಷ ಇದೆ. ಸೊ ಈ ರೀತಿ ಹಲವಾರು ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಇದಕ್ಕೆ ನಿಮ್ಮ ಒಂದು ಈ ಸಂಮೋಹಿನಿ ಚಿಕಿತ್ಸೆ ಮೂಲಕ ಏನಾನ ಗುಣಪಡಿಸ್ತೀರಾ, ನಿವಾರಣೆ ಅದ್ಭುತವಾಗಿ ಉದಾಹರಣೆಗಳು ಇದೆಯಾ? ಉದಾಹರಣೆ ತುಂಬ ಇದೆ. ಅದ್ಭುತವಾಗಿ ಇದನ್ನ ಪರಿಹಾರ ಮಾಡಿಕೊಡ್ಬೋದು. ಅಂದರೆ ಏನಂದರೆ ನೋಡಿ, ತಿರ್ಗಾ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸ್ವಾರ್ಥ. ಒಬ್ಬ ವ್ಯಕ್ತಿ ಸ್ವಾರ್ಥದಿಂದ ನಡ್ಕೊಂಡಾಗ ಇಡೀ ಊರಿಗೆ ತೊಂದರೆ ಕೊಟ್ಕೊಂಡು ಬಂದಂಥ ವ್ಯಕ್ತಿಗೆ ಏನಾಗುತ್ತೆ, ಎಲ್ಲರೂ ಶಾಪ ಆಗ್ತಾರೆ. ಇನ್ನೇನು ಮಾಡಲ್ಲ ಜನ. ಅವನು ಅಷ್ಟು ಪ್ರಬಲವಾಗಿರ್ತಾನೆ. ಅವನಿಗೆ ಶಾಪ ಹಾಕಿದಾಗ ಏನಾಗುತ್ತೆ, ಅದು ಏನಾಗೋಗುತ್ತೆ, ಆ ಶಾಪ ತುಂಬ ಎಷ್ಟು ಜಾಸ್ತಿ ಆಗುತ್ತೆ. ಈಗ ಯಾರೋ ಒಬ್ರಿಬ್ರು ಶಾಪ ಹಾಕೋರು ಅದು ಅವನಿಗೆ ನಡೆಯುತ್ತೆ. ಶಾಪ ಹಾಕೋರು ಏನು ಹೇಳ್ತಾರೆ, ನಿನ್ನ ವಂಶ ಉದ್ಧಾರ ಆಗದೆ ಇರಲಿ, ನಿನ್ನ ಕುಲ ನಾಶ ಆಗೋಗ್ಲಿ ಅಂತ. ತುಂಬ ಝೀರೋ ಸ್ಟೇಟ್ಗೆ ಹೋಗಿ ಯಾವ ಮನುಷ್ಯ ಒಂದು ನುಡಿತಾನೋ ಅದು ನೆರವೇರ್ಬಿಡುತ್ತೆ. ಆ ನೆರವೇರಿದಾಗ ಏನಾಗುತ್ತೆ, ಮಾಸಲ್ಲಿ ಇರುತ್ತೆ. ಅದು ಮಾಸ್ ಅಂದರೆ ಸಾವಿರ ಜನ ಅವ್ರಿಗೆ ಶಾಪ ಹಾಕೊಂಡು, ಆ ಲೇಡಿದ್ ಹೇಳಿದ್ನಲ್ಲ, ಇಡೀ ಊರೇ ಅವರು ಹೊಡೆದಿರೋದು. ಅದಕ್ಕೋಸ್ಕರ ಆ ಸಮಸ್ಯೆ ಬಂದಿರೋ ಆ ಸಮಸ್ಯೆ ಬರುತ್ತೆ. ಇದೇನಾಗುತ್ತೆ, ಆ ವ್ಯಕ್ತಿ ಈ ಜನ್ಮದಲ್ಲಿ ಹೀನ ಸ್ಥಿತಿಗೆ ಹೋಗಿರ್ತಾನೆ. ಅದನ್ನ ಎಷ್ಟು ತುಂಬಾ ಸೆಷನ್ ತಗೊಂಡು ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆದ್ರೆ ಕರ್ಮ ಇನ್ನೂ ಅನುಭವಿಸೋದಿರುತ್ತಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರು ನಮ್ಮ ಹತ್ರ ಬರಲ್ಲ ಇನ್ನು. ಯಾಕಂದ್ರೆ ಅವ್ರ ಕರ್ಮ ನಡೆಸ್ಬೇಕಾದ್ರೆ ಅಷ್ಟು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಆ ಇಂಟೆನ್ಸಿಟಿ ಪ್ರಕಾರ ಏನಾಗುತ್ತೆ, ಆಮೇಲೆ ಈಗ ಶಾಪದ ವಿಷಯಕ್ಕೆ ಬಂದರೆ, ಶಾಪ ಏನಾಗುತ್ತೆ, ಅದು ಅವನು ಶ್ರೀಮಂತ ಆಗಿರ್ತಾನೆ, ಜಮೀನು ತೋಟ ಎಲ್ಲ ಇಟ್ಕೊಂಡಿರ್ತಾನೆ. ಅವನು ಏನಾಗುತ್ತೆ, ಒಂದೊಂದೇ ಕಳ್ಕೊಳ್ತಾ ಬರ್ತಾನೆ. ಮತ್ತು ಇವನಿಗೆ ಹುಟ್ಟಿದಂಥ ಮಕ್ಕಳಿಗೆ ಅದೇನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ತುಂಬ ಜಾಸ್ತಿ ಆಗೋಗಿರುತ್ತಲ್ಲ, ಇವನೇ ತಡ್ಕೊಳಕ್ಕಾಗಲ್ಲ. ಮಕ್ಳಿಗೆ ಅದು ಬರುತ್ತೆ, ಅದು ಬಂದೇ ಬರುತ್ತೆ. ಇದರಲ್ಲಿ ವಿಧವೆಯರ್ ಶಾಪ ಹಾಕಿದ್ರೆ ಮನೆಗೆ ಬಂದಂಥ ಸೊಸೆಗಳೆಲ್ಲ ವಿಧವೆಯರಾಗ್ತಾ ಇರ್ತಾರೆ. ಆಮೇಲೆ ಯಾರೋ ಇನ್ನೊಬ್ರು ಸ್ತ್ರೀ ಶಾಪ, ಈಗ ನಿಮ್ಮ ಮನೇಲಿ ಹೆಣ್ಣು ಮಕ್ಕಳು ಹಾಳಾಗೋಗ್ಲಿ ಅಂತ ಹೇಳಿದಾಗ ಮದುವೆ ಆಗಿ ಬಂದಂಥ ಹೆಣ್ಣು ಮಕ್ಕಳು ಸತ್ತೋಗ್ತಾರೆ. ಈ ಥರ ಆಗ್ತಾ ಇರುತ್ತೆ. ಡೈವರ್ಸ್ ಆಗ್ಬೋದು. ಅವ್ರ ಆಯುಸ್ ಗಟ್ಟಿ ಇದ್ರೆ ಡೈವರ್ಸ್ ಆಗುತ್ತೆ. ಅವ್ರ ಆಯುಸ್ಸು ಕ್ಷೀಣವಾಗಿದ್ರೆ ಅವ್ರು ಸತ್ತೋಗ್ತಾರೆ, ತೀರ್ಕೋತಾ ಇರ್ತಾರೆ. ಈ ಥರದೆಲ್ಲ ಸಮಸ್ಯೆಗಳು ಇರುತ್ತೆ. ಆಮೇಲೆ ರಿಯಲ್ ಎಸ್ಟೇಟ್ ಅವ್ರದ್ದು ಉದಾಹರಣೆ ಕೊಡಬೇಕು ಅಂದರೆ, ಅವ್ರದ್ದು ತುಂಬ ಉದಾಹರಣೆಗಳಿರುತ್ತೆ. ಏನಂದರೆ, ಈಗ ಒಂದು ಜಾಗನ ಈಗ ಮಾರಬೇಕಾಗಿರುತ್ತೆ. ಒಂದು 4-5 ಜನ ಅಣ್ಣ ತಮ್ಮದಿರಿರ್ತಾರೆ. ಅವರು ಆ ಜಾಗನ ಸೇಲ್ ಮಾಡಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸೇಲ್ ಆಗಲ್ಲ. ಕಾರಣ ಏನು ಅಂದರೆ, ಅವರು ಪೂರ್ವಿಕರನ್ನ ಚೆನ್ನಾಗಿ ನೋಡ್ಕೊಂಡಿರಲ್ಲ ಯಾರೂ. ಅವ್ರೇನು ಮಾಡ್ತಾರೆ, ಆ ಜಮೀನನ್ನ ಕಾಯ್ಕೊಂಡು ಕೂತಿರ್ತಾರೆ. ಇದು ನಂದು, ನಾನೇ ಸಂಪಾದನೆ ಮಾಡಿ ನಾನು ತೊಗೊಂಡಿರೋದು. ಒಬ್ಬ ವ್ಯಕ್ತಿ ಕಾಯ್ಕೊಂಡಿರ್ತಾನೆ ಜಮೀನ. ಇವ್ರು ಯಾವುದೇ ದೇವ್ರ ಹತ್ರ ಹೋದ್ರು ಬಗೆಹರಿಯಲ್ಲ. ಎಂಥ ದೇವ್ರ ಹತ್ರಕ್ಕೆ ಹೋದ್ರು ಬಗೆಹರಿಯಲ್ಲ. ಯಾಕಂದರೆ ಅವ್ರು ಅನ್ಯಾಯ ಮಾಡಿ ಅನ್ಯಾಯದಿಂದ ಬಂದಿರುತ್ತೆ. ಈ ಜನ್ಮದಲ್ಲಿ ಅವರು ಅದನ್ನು ಭೂಮಿ ಪಡ್ಕೊಳ್ಳೋ ಯೋಗ್ಯರಿರಲ್ಲ. ಯಾಕಂದರೆ ಅಂಥವ್ರನ್ನೆಲ್ಲ ತೊಗೊಂಬಂದು ಒಂದೇ ಜಾತಕಕ್ಕೆ ಹಾಕಿ ಆ ಒಂದು ಕುಟುಂಬಕ್ಕೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಯಾರು ಆ ಭೂಮಿ ಒಡೆಯ ಇರ್ತಾನಲ್ಲ, ತೀರ್ಕೊಂಡಿರ್ತಾರಲ್ಲ, ಅವ್ರಿಗೆ ಕ್ಷಮಾಪಣೆ ಕೇಳಿಸ್ದಾಗ ಇದು ಬಗೆಹರುತ್ತೆ. ಕ್ಷಮಾಪಣೆ ಅಂದರೆ ಯಾವ ರೀತಿ ಕ್ಷಮಾಪಣೆ ಅಂದರೆ, ತುಂಬ ಇವರು ನೊಂದಿರ್ತಾರಲ್ಲ, ಆವಾಗ ಇವ್ರಿಗೆ ಏನಾಗುತ್ತೆ ಅಂದರೆ, ಇದರಿಂದ ಈ ಬಂಧನದಿಂದ ಮುಕ್ತಿ ಆದರೆ ಸಾಕು ಅಂತ ಇವರು ಕಾಯ್ಕೊಂಡಿರ್ತಾರೆ. ಅವರು ತಡೆದು ಅವ್ರಿಗೂ ಸಾಕಾಗಿರುತ್ತೆ. ಆವಾಗ ಇಬ್ಬರೂ
ಸಂವಹನ ಸ್ಥಿತಿಯಲ್ಲಿ ಕಾಂಪ್ರಮೈಸ್ ಮಾಡಿಸಿದಾಗ ಕೆಲವೊಂದು ಆಗಿದೆ, ಕೆಲವೊಂದು ಆಯ್ತು ಇನ್ನೊಂದು ವರ್ಷ ಇರ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಗಿರೋದು ಇದೆ. ಇದೆ. ಆಮೇಲೆ ಈ ಸ್ತ್ರೀ ಶಾಪ ಹೇಗೆ ಅದು ಸಮಸ್ಯೆ? ಸ್ತ್ರೀ ಶಾಪ ಅಂದರೆ ಈಗ ಒಂದು ಹೆಣ್ಣು ಮಗಳನ್ನ ಮನಸ್ಸನ್ನು ನೋಯಿಸಿದಾಗ ಅದು ಆದಿಶಕ್ತಿ ಕೊಡುವಂಥ ಶಾಪ ಅದು. ಆ ಸ್ತ್ರೀ ಏನು ಕಮಂಡಲದಲ್ಲಿ ನೀರು ಹಾಕೊಂಡು ಏನೋ ನೀನು ಕಲ್ಲಾಗು ಮಣ್ಣಾಗು ಅಂತ ಏನು ಹೇಳಲ್ಲ, ಅದು ಆದಿಶಕ್ತಿ ಕೊಡ್ತಾರೆ. ಆಮೇಲೆ ಈ ಪುರುಷ ಶಾಪ ಮತ್ತು ಗುರು ಶಾಪ ಬರಬೇಕು ಅಂದರೆ ತ್ರಿಮೂರ್ತಿಗಳು ಅದರಲ್ಲಿ ಗುರು ಶಾಪ ಇದೆ. ಈಗಲೂ ಎಷ್ಟೋ ಜನಕ್ಕೆ ನಡೀತಾ ಇದೆ. ಆ ತ್ರಿಮೂರ್ತಿಗಳು ಶಾಪನೇ ಗುರು ಶಾಪ ಆಗಿ ಬರೋದು. ಶಾಪ ಅಂದರೆ ಸುಮಾರು ಜನ್ಮ ಕಾಡುತ್ತದೆ, ಏಳ್ಗೆನೆ ಆಗಲ್ಲ. ಅದನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ಹೇಗೆ ನಿವಾರಣೆ ಆಗುತ್ತೆ ಸರ್ ಅದು? ನಿವಾರಣೆ ಅಂದ್ರೆ ಏನಿಲ್ಲ, ಪ್ರೀತಿ ಬೆಳೆಸ್ಕೋಬೇಕು, ಕರುಣೆ ಬೆಳೆಸ್ಕೋಬೇಕು, ಭಕ್ತಿ ಬೆಳೆಸ್ಕೋಬೇಕು, ಭಕ್ತಿಪೂರ್ವಕವಾಗಿ ಕೇಳಬೇಕು. ಅದನ್ನ ಮನಸ್ಸಿನ ಮುಖಾಂತರ ದೈವ ಮನಸ್ಸಿಗೆ ಸಂಪರ್ಕ ಹೊಂದಿದಾಗ ಆ ಶಾಪ ನಿವಾರಣೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಜಡ್ಜ್ಮೆಂಟ್ ಬರ್ದಾಗೋಗಿದೆ ಈ ಜನ್ಮದಲ್ಲಿ ಹಿಂಗಿರ್ಬೇಕು ಅಂತ. ಶಾಪ ನಿವಾರಣೆ ಈಗ 20 ವರ್ಷ ಶಾಪ ಮುಂದುವರಿಯೋದ್ರ ಬದಲು ಈಗ ಒಂದು ವರ್ಷದಲ್ಲಿ ಅವರು ನಿವಾರಣೆ ಮಾಡ್ಕೊಂಬಿಟ್ರೆ ಓಕೆ ಓಕೆ. ಅದೇ ಅದೇನಂದ್ರೆ ಮುಂದಿನ 20 ವರ್ಷ ಚೆನ್ನಾಗಿರುತ್ತೆ. ಅಂದ್ರೆ ಸದ್ಗುಣಗಳನ್ನ ಬೆಳೆಸ್ಕೋಬೇಕು, ಸದ್ಗುಣ ಬೆಳೆಸ್ಕೊಳ್ಳೇಬೇಕು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಓಕೆ, ನಮ್ಮಲ್ಲಿ ಏನಾನ ಇದು ನಮ್ಮ ಸಮಸ್ಯೆ, ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ನಾನು ಈ ವಿದ್ಯೆ ಕಲಿತೀನಿ ಅಲೌಡೇ ಇಲ್ಲ ಅಂತವ್ರು ನಮ್ಮ ಹತ್ರ ಬರಂಗೇ ಇಲ್ಲ. ಖಂಡಿತವಾಗಿ ಹೇಳ್ತೀನಿ, ಸದ್ಗುಣ ಬೆಳೆಸ್ಕೊಳಂಗಿದ್ರೆ ಬನ್ನಿ. ಸೊ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು, ಆಮೇಲೆ ನಾವು ಮನಸ್ಸಿಗೆ ಮುಖ್ಯವಾಗಿರ್ತಕ್ಕಂಥ ಗುಣಗಳು ಕಾರಣ. ಸೊ ಆ ಗುಣಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಕೆಲವ್ರಿಗೆ ಆಗಲ್ಲ, ಅದನ್ನ ತಿಳಿಸ್ಕೊಡ್ತೀವಿ. ಹಂಗೂ ಆಗ್ಲಿಲ್ಲ ಅಂದ್ರೆ ಅದು ಅವ್ರದ್ದು ತುಂಬಾ ಮಹಾಕರ್ಮ ಅಂತ, ಕರ್ಮ ಜಾಸ್ತಿ ಇದೆ ಅಂತ ಬಿಟ್ಬಿಡ್ತೀವಿ ಅಷ್ಟೇ. ಇಲ್ಲಿ ಯಾರ್ದು ನಾವೇನು ಬಲವಂತನೂ ಮಾಡಲ್ಲ, ಬನ್ನಿ ಅಂತ ಅವ್ರವ್ರ ಆಸಕ್ತಿ ಮೇಲೆ ಬರ್ಬೋದು, ಹೋಗ್ಬೋದು. ಆಮೇಲೆ ಕೆಲವರು ಏನಂದ್ರೆ ಮಕ್ಕಳಾಗ್ತಾ ಇರಲ್ಲ, ಬಹಳ ಒಂದು ಸಮಸ್ಯೆ ಇದು ನಾವು ಕಾಣ್ತಾ ಇರೋವಂಥದ್ದು. ಎಷ್ಟೋ ವರ್ಷ ಆದರೂ ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿರಲ್ಲ. ಸೊ ಇದಕ್ಕೂ ಪೂರ್ವ ಜನ್ಮಕ್ಕೆ ಏನಾನ ಲಿಂಕ್ ಇದೆಯಾ? ಇರುತ್ತೆ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಅವರು, ಈಗ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಗಂಡ ಬಂದು ನಾಸ್ತಿಕ, ಹೆಂಡತಿ ಬಂದು ಅಪಾರವಾದಂಥ ದೈವ ಭಕ್ತೆ. ಇವರಿಬ್ಬರನ್ನ ಭಗವಂತ ಗಂಟಾಕಿ ಕಳಿಸಿದ್ದಾನೆ. ಏನಾಯಿತು, ಇಬ್ಬರದು ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಯಾವುದು ಫಿಸಿಕಲ್ ಆಗಿ ಕ್ವಾಲಿಟಿ ಚೆನ್ನಾಗಿದೆ, ಏನು ಎಗ್ಸು ಸ್ಪರ್ಮ್ ಎಲ್ಲ ಕರೆಕ್ಟಾಗಿದೆ, ಮಕ್ಕಳಾಗ್ತಾ ಇಲ್ಲ. ಕಾರಣ ಏನಂದ್ರೆ ಗರ್ಭಕೋಶ ವೀಕ್ ಮಾಡಾಕ್ಬಿಟ್ಟು. ಯಾಕೆ ಗರ್ಭಕೋಶ ವೀಕ್ ಆಯಿತು ಅಂದರೆ ಹಿಂದಿನ ಜನ್ಮದಲ್ಲಿ ಆ ಮಹಿಳೆ ವಿಷಪ್ರಾಶನ ಮಾಡಿರೋದು, ಮಕ್ಕಳು ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು, ಬೇರೆಯವ್ರ ಮಕ್ಕಳನ್ನ ನೋಡಿದ್ರೆ ಸಹಿಸಕ್ಕಾಗ್ತಾ ಇರಲಿಲ್ಲ. ಈ ಜನ್ಮದಲ್ಲಿ ಅವರು ಅಷ್ಟೇ ಪ್ರೀತಿಯಿಂದ ನಡ್ಕೋತಾ ಇದ್ದಾರೆ, ಯಾಕಂದರೆ ಹಿಂದಿನ ಜನ್ಮದಲ್ಲಿ ಆಗಿರೋದು. ಆದರೆ ಅವರು ಚಿಕಿತ್ಸೆ ಪ್ರಾರಂಭ ಮಾಡೋಣ ಅಂತ ಹೇಳಿದೆ. ಅವರು ಯಾಕಂದರೆ 20 ವರ್ಷ ಆಗಿತ್ತು ಮದುವೆ ಆಗಿ, ಬೇಡ ಸರ್ ಈ ಏಜಲ್ಲಿ ಮಕ್ಕಳಾದರೆ ಅದು ನಮಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅನ್ನೋ ಒಂದು ಸಂಕುಚಿತ ಭಾವನೆ. ಆ ಭಾವನೆ ಬರೋಕ್ಕೂ ಅದಕ್ಕೊಂದು ಕಾರಣ ಇರುತ್ತೆ. ಬಿಟ್ಕೊಡಲ್ಲ, ಕರ್ಮ ಬಿಟ್ಕೊಡಲ್ಲ. ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಮೊದಲೇ ಏನು ಹೇಳಿದೆ, ಅವರು ಒಪ್ಪಬೇಕು, ಚಿಕಿತ್ಸೆ ಅವ್ರು ತಯಾರಾಗಿರ್ಬೇಕು. ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂದರೆ ಗುರು ಆಶೀರ್ವಾದ ಮಾಡೇ ಮಾಡ್ತಾರೆ, ತ್ರಿಮೂರ್ತಿ ಮಾಡ್ತಾರೆ, ಮತ್ತು ಆದಿಪರಾಶಕ್ತಿನೂ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಜಯಿಸ್ಬೇಕಷ್ಟೇ. ಆ ಜಯಿಸಕ್ಕೆ ಏನು ಬೇಕೋ ನಾವು ಹೇಳ್ಕೊಡ್ತೀವಿ. ಮಧ್ಯದಲ್ಲಿ ಡಿಸ್ಟರ್ಬ್ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದು. ಇನ್ಸ್ಟೆಂಟಾಗಿ ಯಾವುದು ವರ್ಕ್ ಫೇಲ್ಯೂರ್, ಜಾಸ್ತಿ ಫೇಲ್ಯೂರು. ನಿಜ. ಅದೇನಂದ್ರೆ ಅವ್ರಿಗೆ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಒಂದೊಂದು ಸೆಷನ್ ನಾನು ಹಿಂದಿನ ಜನ್ಮ ನೋಡಿಸ್ಬೇಕು, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದೆ ಆ ಥರ ಪ್ಯಾಷನ್ ಇರೋರು ಬರ್ತಾರೆ. ಅವ್ರು ನೋಡ್ಕೊಂಡು ಹೋಗ್ಲಿ, ಏನು ತೊಂದರೆ, ಸಮಸ್ಯೆ ಪರಿಹಾರ ಅವ್ರಿಗೆ ಅದು ಸಿಗಲ್ಲ. ನೋಡ್ಕೋಬೋದು ಅಷ್ಟೇ, ನಾನು ಏನಾಗಿದೆ ಅಷ್ಟೇ, ಸುಮ್ಮನೆ ನೋಡ್ಕೋಬೋದು, ಏನು ತೊಂದರೆ. ಒಳ್ಳೆ ಸಲಹೆ. ಇದೆಲ್ಲ ಏನಂದ್ರೆ ಜನ ಪಾಲಿಸ್ಬೇಕು, ಅದನ್ನ ಪಾಲಿಸ್ಬೇಕು. ಯಾರು ನೀವು ಏನೇನು ಸಲಹೆ ಕೊಟ್ಟಿರ್ತೀರೋ ಅದನ್ನು ಪಾಲಿಸ್ಕೊಂಡು ಹೋದ್ರೆ ಸೊ ಅವ್ರ ಕರ್ಮನೂ ತೀರುತ್ತೆ. ಸೊ ಹಾಗೆ ಅವ್ರಿಗೆ ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದರಿಂದ ಆಚೆನೂ ಬರ್ತಾರೆ. ತೀರಿಸ್ಬೇಕು. ನಾನು ಕೆಲವೊಂದು ಪದಗಳನ್ನ ನಾನೇನು ಒತ್ತಿ ಹೇಳ್ತೀನಿ ಅಂದ್ರೆ ಇಲ್ಲಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ನಿಜಾನೇ. ಇವ್ರು ಮಾಡ್ಬಿಡ್ತಾರೆ, ಇವ್ರ ಹತ್ರ ಚಿಟ್ಕಿ ಹೊಡೆ ಎಷ್ಟಲ್ಲಿ ಮಾಡ್ಬಿಡ್ತಾರೆ, ಚಿಟ್ಕಿ ಹೊಡೆ ಎಷ್ಟಲ್ಲಿ ಪ್ರೇತಾತ್ಮ ಕಳಿಸ್ಬಿಡ್ತಾರೆ. ಹಂಗಲ್ಲ, ಆ ಪ್ರೇತಾತ್ಮನ ಕಳಿಸ್ಬೇಕು ಅಂದ್ರೆ ಅದ್ರ ಹತ್ರ ಎಷ್ಟು ಮಾತಾಡ್ಬೇಕು ಗೊತ್ತಾ? 3 ಅವರ್ ತಗೊಳುತ್ತೆ ಒಂದೊಂದ್ಸತಿ. ಅವ್ರ ಸಂವಹನ ಸ್ಥಿತಿಗೆ ಹಾಕಿದಾಗ ಅದು ಸಿಗಲ್ಲ. ಅದು ಹುಡುಕ್ಬೇಕು, ಅದನ್ನ ಅವರೇ ಹುಡುಕ್ತಾರೆ. ಹುಡುಕಿ ಅದನ್ನ ಸಂಪರ್ಕಿಸಿದಾಗ ಅದೆಲ್ಲ ಅದು ನಿವಾರಣೆ ಆಗುತ್ತೆ. ಅದಕ್ಕೆ ಮನವೊಲಿಸ್ಬೇಕು. ಆಮೇಲೆ ಬರೀ ಒಂದೇ ಇರಲ್ಲ, ಅದು ಆತ್ಮ ಒಂದೇ ಇರಲ್ಲ, ಅದ್ರ ಜೊತೆ ಒಂದು ದೊಡ್ಡ ಗ್ಯಾಂಗೇ ಇರುತ್ತೆ. ಇವ್ರು ಬಿಟ್ಟೋದ್ರು ಅವ್ರು ಬಂದು ಕಾಟ ಕೊಡ್ತಾ ಇರ್ತಾರೆ.
ಆ ಥರ ಇರುತ್ತೆ. ಅದು ಮಾಸಾಗಿ ತೆಗಿಬೇಕು ಅದನ್ನೆಲ್ಲ ತೆಗಿಯಂಗಿದ್ರೆ. ಓಕೆ ಓಕೆ, ಅಂದರೆ ವಾಸಿ ಆಗುತ್ತೆ, ವಾಸಿ ಮಾಡ್ಕೋಬೋದು. ಅವ್ರು ಸ್ಪಂದಿಸ್ಬೇಕು, ಅವ್ರ ಮನಸ್ಸಲ್ಲಿ ನಿಶ್ಚಲವಾಗಿರ್ಬೇಕು. ಹೌದು ಹೌದು, ಅವ್ರ ಪ್ರಯತ್ನ ಇಲ್ಲದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಡಾಕ್ಟರ್ಸ್ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದಾಗ ಆ ಎಕ್ವಿಪ್ಮೆಂಟ್ಸ್ ನೋಡಿ ನಾವು ಎದುರ್ಕೊಳಕ್ಕಾಗುತ್ತಾ? ನಿಜ ನಿಜ. ಅವಾಗ ಅವರು ಡಾಕ್ಟರ್ ಹೇಳೋದು ಅವ್ರೇನ್ ಮಾಡ್ತಾರೆ, ಅವ್ರ ಕರುಣೆಯಿಂದ ಅವ್ರೊಂದು ಔಷಧಿ ಕಂಡಿದ್ದಾರೆ, ನಂಬಿಂಗ್ ಔಷಧಿ ಕಂಡಿಡಿದ್ರೆ ಅದು ಡಾಕ್ಟರ್ದು ಅದ್ಭುತ ಸಾಧನೆ. ಅದು ಅದನ್ನ ಕೊಟ್ಟು ಏನ್ ಮಾಡ್ತಾರೆ, ಆ ಆಪರೇಷನ್ ಸಕ್ಸಸ್ ಮಾಡ್ತಾರೆ. ನಾವು ಆಪರೇಷನ್ ಥಿಯೇಟರ್ ನೋಡಿ ಎದುರ್ಕೊಂಡ್ರೆ ಏನು ಪ್ರಯೋಜನ ಇರೋದು. ಹೌದು ಹೌದು, ಅಷ್ಟೇ ಸಿಂಪಲ್. ಆ ರೋಗಿ ಕೂಡ ಅವರು ಸ್ಪಂದಿಸಿದಾಗಲೇ ಅದು ಅವ್ರಿಗೂ ಆ ಒಂದು ಆಪರೇಷನ್ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಆಗುತ್ತೆ. ಓಕೆ, ಅದೇ ಥರ ತುಂಬ ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಈ ಹಣಕಾಸಿನ ಸಮಸ್ಯೆ ಅಂತ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಅಂದರೆ ಏನೇ ಮಾಡಿದ್ರು ಅವರು ಎಷ್ಟು ದುಡ್ಡು ಮಾಡಬೇಕು ಅಂತ ಇದು ಮಾಡ್ತಾರೆ, ಆದರೆ ಆಗೋದಿಲ್ಲ. ಸೊ ಏನೋ ಒಂದು ಬಂದು ಅಡೆತಡೆ ಇದ್ದೇ ಇರುತ್ತೆ. ಸೊ ಇದಕ್ಕೇನಾನ ಲಿಂಕ್ ಇದೆಯಾ ಸರ್? ಪೂರ್ವಜ ಲಿಂಕ್ ಇರುತ್ತೆ ಸರ್. ಈಗ ಹೆಂಗೆ ಅಂದರೆ ವ್ಯವಹಾರದಲ್ಲಿ ದ್ರೋಹ ಮಾಡಿರ್ತಾರೆ ಹಿಂದಿನ ಜನ್ಮಗಳಲ್ಲಿ. ಏನಂದರೆ ಈಗ ಸಿಂಪಲಾಗಿ ಸರಳವಾಗಿ ಒಂದು ಹೇಳ್ಬೇಕು ಅಂದರೆ, ಒಂದು ಮೊಳ ಹೂವು ತಗೊಳಕ್ಕೆ ಹೋಗ್ತೀವಿ, ಅವ್ರೇನು ಮಾಡ್ತಾರೆ, ಹಿಂಗೆ ಕೊಡ್ತಾರೆ, ಹಿಂಗೆ ಕೊಟ್ಬಿಟ್ಟು 2 ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಇಷ್ಟು ಹೊಟ್ಟೋಗಿರುತ್ತೆ. ಅದು ವ್ಯಾಪಾರ ದ್ರೋಹ. ಅದು ಯಾರಿಗೆ ಮಾಡ್ತಾ ಇರೋದು? ನಮಗಲ್ಲ ದ್ರೋಹ, ದೈವ ದ್ರೋಹ. ಅದು ದೈವ ದ್ರೋಹಕ್ಕೆ ಹೋಯ್ತು ಅಂದರೆ ಮುಗೀತು. ದೈವ ದ್ರೋಹ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ, ಯಾವ ಮನುಷ್ಯನಿಗೆ ಆಗಲಿ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಆಮೇಲೆ ತಿನ್ನೋ ಅಕ್ಕಿಲಿ ಕಲಬೆರಕೆ ಮಾಡೋದು ಅದನ್ನು ದ್ರೋಹನೇ. ಅದು ಅದರಲ್ಲಿ ಮಲ್ಟಿಪಲ್ ಆಗಿ ಬರುತ್ತೆ ತೊಂದರೆಗಳು. ಹೆಂಗೆ ಅಂದರೆ, ತಿನ್ನೋನ ವಿಷಕಾರಿ ಮಾಡಿದಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಬರುತ್ತೆ, ವ್ಯವಹಾರ ನಷ್ಟ ಆಗುತ್ತೆ. ಸೊ ಇದೆಲ್ಲ ಆಗುತ್ತಾ ಸರ್? ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಈ ಒಂದು ಸಾಲ್ವ್ ಅಂದ್ರೆ ಅದೇನೆ, ಎಲ್ಲದಕ್ಕೂ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳಬೇಕು. ಯಾರು ಕ್ಷಮಾಪಣೆ ಕೇಳಬೇಕು ಅಂದ್ರೆ, ಯಾರಿಗೆ ಅಂದ್ರೆ ಆ ಸಂವಹನ ಸ್ಥಿತಿಲಿ ಆ ಸಾಮೂಹಿಕ ಜನಗಳಿಗೆ ನಾವು ಕ್ಷಮಾಪಣೆ ಕೇಳಿಸ್ತೀವಿ. ನೀವು ಕೇಳಿಸ್ತೀವಿ. ಅದೇಂಗೆ ಅಂದ್ರೆ ಅವ್ರು ಇರ್ತಾರೋ ಇರಲ್ವೋ ಅದು ಬೇರೆ ಪ್ರಶ್ನೆ. ಇಲ್ಲಿ ಮಾನಸಿಕವಾಗಿ ನಡೆಯೋದ್ರಿಂದ ಅದು ದೇವ್ರಿಗೆ ಮುಟ್ಟುತ್ತೆ. ದೇವ್ರು ಏನು ಮಾಡ್ತಾನೆ, ಅದನ್ನ ತಗೊಂಡು ಪರೀಕ್ಷೆ ಇಡ್ತಾನೆ. ನೆಕ್ಸ್ಟ್ ಮಾಡೋದೇ ಪರೀಕ್ಷೆ, ಮುಂದೆ ಮಾಡೋದೇ ಪರೀಕ್ಷೆ. ಇವ್ರು ಆ ಪರೀಕ್ಷೆಯಲ್ಲಿ ಗೆದ್ದು ಬರಬೇಕು. ಆವಾಗಲೇ ಅದು ಆ ಒಂದು ಸಮಸ್ಯೆಗಳು ಬಗೆಹರಿಯೋದು ಅಂದರೆ ಎಲ್ಲದಕ್ಕೂ ಅವರೇ ಕಾರಣ ಆಗಿರ್ತಾರೆ. ಮೂಲ ಕಾರಣ ಅವರೇ ಆಗಿರ್ತಾರೆ. ಆ ಸಮಸ್ಯೆಗೂ ಅವರೇ ಕಾರಣ, ಅವ್ರ ಆನಂದಕ್ಕೂ ಅವರೇ ಕಾರಣ. ಸೊ ಮನಸ್ಸಿನ ಮೂಲಕ ಅವ್ರಿಗೆ ಅದನ್ನೆಲ್ಲ ತಿಳಿಸ್ತೀರಾ ನೀವು? ತಿಳಿಸ್ಕೊಡ್ತೀವಿ. ಈ ರೀತಿ ಸಮಸ್ಯೆ ಮಾಡಿದ್ದೀರಾ ನೀವು, ಸೊ ಅದಕ್ಕೆ ಕ್ಷಮಾಪಣೆ ಅಂದ್ರೆ ಮಾಡಿದೀರಾ ಅಂದ್ರೆ ಅಲ್ಲಿ ಅವರೇ ಹೇಳ್ತಾರೆ, ನಾನೇನು ಹೇಳೋದಿಲ್ಲ, ಅವ್ರು ಹೇಳ್ತಾ ಇರ್ತಾರೆ. ಸಂವಹನ ಸ್ಥಿತಿಗೆ ಹಾಕಿದಾಗ ಆ ಮನಸ್ಸೇನ್ ಮಾಡುತ್ತೆ, ಏನಕ್ಕಪ್ಪ ನಿನ್ನ ದೇಹ ಏನಕ್ಕೆ ಇಷ್ಟು ಕಷ್ಟಪಡ್ತಾ ಇದೆ, ನೀನು ಶಕ್ತಿಶಾಲಿಯಾದ ಮನಸ್ಸಾದ ನೀನು ಏನಕ್ಕೆ ಇಷ್ಟು ಕಷ್ಟಪಡ್ತಾ ಇದೆ ಅಂತ ಹೇಳಿದಾಗ ಆ ಮೂಲ ಹುಡ್ಕೊಂಡು ಹೋಗುತ್ತದು. ಮನಸ್ಸಿನ ಕೆಲಸನೇ ಅದು. ನಮ್ಮ ದೇಹವನ್ನು ಚೆನ್ನಾಗಿಟ್ಕೋಬೇಕು, ನಮ್ಮ ಸೂಕ್ಷ್ಮ ಶರೀರಗಳನ್ನ ಚೆನ್ನಾಗಿಟ್ಕೊಳ್ಬೇಕು. ಅದ್ರದ್ದು ದೊಡ್ಡ ಜವಾಬ್ದಾರಿ ಮನಸ್ಸು. ದುರ್ಗುಣಗಳ ಮಾತನ್ನ ಕೇಳಿ ಇದು ಹಾಳಾಗೋಗಿರುತ್ತೆ ಅಷ್ಟೇ. ಅಂದ್ರೆ ನಾವು ದೊಡ್ಡವ್ರು ಹೇಳ್ತಾ ಇರ್ತೀವಿ, ಏನೇ ಮಾಡ್ಬೇಕಾದ್ರೂ ಮನಸ್ಸು ಬರಬೇಕು, ಮನಸ್ಸು ಮಾಡಬೇಕು. ಮನಸ್ಸೇ ಮಾದೇವ ಅಂತ ಹೇಳ್ತಾರೆ. ಮಾದೇವ ಯಾರು? ಜಗತ್ ರಕ್ಷಕ. ಹೌದು, ಆ ಮನಸ್ಸಿನ ತರ ಆಗ್ಬೇಕು. ಅದಕ್ಕೆ ಕರುಣೆ ಅನ್ನೋದಿತ್ತು ಅಂದ್ರೆ ನಾವು ಸಹಾಯ ಮಾಡ್ತಾ ಇರ್ತೀವಿ. ಸಹಾಯ ಮಾಡಿದ್ರೆ ಭಗವಂತನ ಪ್ರೀತಿ ಆಗುತ್ತೆ. ಹೌದು, ಖಂಡಿತ. ಥರ ತುಂಬಾ ವಿಷಯಗಳು ಇರುತ್ತೆ. ಕಲಿತು ಮುಂದುವರಿಬೇಕು ಜನ. ಆದರೆ ನಿಮ್ಮ ಒಂದು ಕ್ಲಾಸಸ್ಸು ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಅಂದರೆ 48 ದಿವಸ ಕ್ಲಾಸ್ ಅಂತ ಹೇಳಿದ್ರೆ ಏನೇನು ಹೇಳ್ಕೊಡ್ತೀರಾ? ಸೊ ಹೇಗೆ ತಯಾರು ಮಾಡ್ತೀರಾ ಅವ್ರನ್ನ? ಅವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಹೇಗೆ ತಯಾರು ಮಾಡ್ತೀರಾ ಅವ್ರನ್ನ? ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಯಾರಿ ಅಂದರೆ ಅವರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಂಗೆ ಅವ್ರ ಮನಸ್ಸಿನಲ್ಲಿ ಬರುತ್ತೆ, ನಾನು ಈ ವಿದ್ಯೆ ಕಲಿಬೇಕು ಅಂತ. ಮನಸ್ಸಿನಲ್ಲಿ ಬರುತ್ತೆ ಅದು. ಅಂದರೆ ಏನು, ಆ ಗುಣ ಅದನ್ನ ಕೇಳ್ತಾ ಇರುತ್ತೆ. ಅಂದರೆ ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋ ಸದ್ಗುಣ ಏನು ಮಾಡುತ್ತೆ ಅಂದರೆ, ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡಿರ್ತಾರೆ ಕರ್ಮಗಳು. ಆ ಸದ್ಗುಣ ಏನು ಮಾಡುತ್ತೆ, ಮನಸ್ಸಿಗೆ ಹೇಳುತ್ತೆ ನೀನು ಕಲ್ತ್ಕೋ ಆಯಿತು ಅಂತ. ಅದಕ್ಕೆ ಆತ್ಮ ಸಪೋರ್ಟ್ ಮಾಡುತ್ತೆ. ಆವಾಗ ಅವರು ಬರ್ತಾರೆ. ಬಂದು ಈಗ 10 ಜನ ಸೇರಿಕೊಂಡ್ರೆ 10 ಜನದಲ್ಲಿ 3 ಜನ ಪ್ರಪ್ರಥಮವಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಮುಂದಿನ ತರಗತಿಗಳಿಗೆ ಬರಲ್ಲ. ಇನ್ನು 7 ಜನ ಇರ್ತಾರೆ, 7 ಜನ ಮುಂದುವರಿತಾರೆ. 7 ಜನ ಮುಂದುವರೆದು ಮಧ್ಯದಲ್ಲಿ ಸುಮ್ಮನಾಗೋವಂಥವ್ರು ಇರ್ತಾರೆ. ಇನ್ನೊಂದು 2-3 ಯಶಸ್ವಿ ಆಗ್ತಾರೆ. ಇದು ರೇಟ್ ಅಂದರೆ ಅವರು ಇಷ್ಟು ಜನ ಒಂದು ಅಂಕಿಅಂಶ ಪೂರ್ಣ ಪ್ರಮಾಣದಲ್ಲಿ ಕಷ್ಟ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಅವರು ಸಂಪೂರ್ಣವಾಗಿ ತಯಾರಾಗಿ ಸ್ವಲ್ಪ ನಮ್ಮಿಂದ ಅವರು ಸಲಹೆ ತಗೋಬೇಕಾಗತ್ತೆ. ಈ ತರಗತಿಗಳಿಗೆ ಸೇರಬೇಕಾದ್ರೆ ಸ್ವಲ್ಪ ಸಲಹೆಗಳು ತಗೊಂಡ್ರೆ ಬೇಕಾದರೆ ಅವ್ರಿಗೆ ಮುಂದಕ್ಕೆ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಏನಂದರೆ ಪ್ರೀತಿ ವಿಶ್ವಾಸದ ಮೇಲೆ ನಿಂತಿದೆ ಇದೆಲ್ಲ. ಪ್ರೀತಿ ವಿಶ್ವಾಸ ಅದು ನಾವು ಯಥೇಚ್ಛವಾಗಿ ನಾವು ಕೊಡ್ತೀವಿ.
ಅವರು ಅದನ್ನು ಅವ್ರ ಸಂಸಾರನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅವ್ರ ಜೀವನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅವರು ಅದನ್ನು ನಮ್ಮ ಪ್ರೀತಿನ ನಮ್ಮ ಒಂದು ಮಾರ್ಗದರ್ಶನನ ಬಳಸ್ಕೋಬೋದು ಅವರು. ಸೊ ಆಮೇಲೆ ಅಂದರೆ ಇದೆಲ್ಲ ಕಲಿಸ್ಕೊಟ್ಟಾಗ ಅವ್ರನ್ನ ಅವರೇ ಸಂಮೋಹಿನಿಗೆ ಒಳಪಡಿಸ್ಕೊಳ್ಬಹುದಾ, ಅಂದರೆ ನೋಡ್ಕೋಬಹುದು, ಸ್ವಯಂ ಸಂಮೋಹಿನಿ ಮಾಡ್ಕೋಬೋದು. ಅದನ್ನ ನಾನು ಹೇಳ್ಕೊಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಅವ್ರು ಏನಂದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಅವರು ನಮ್ಮನ್ನ ಭೇಟಿಯಾಗಿ ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿದಾಗಲೇ ಅವ್ರಿಗೆ ಅದೊಂದು ಅನುಭವ ಬರುತ್ತೆ. ಆಮೇಲೆ ಅವ್ರು ಓನಾಗಿ ಅವ್ರು ಮಾಡ್ಕೋಬೋದು. ಸೊ ಆ ರೀತಿ ತಯಾರು ಮಾಡಿ ನಿಮ್ಗೆ ಏನೇನು ಅವ್ರಿಗೆ ಒಳ್ಳೆ ಗುಣನ ಹೇಗೆ ಬೆಳೆಸ್ಕೋಬೇಕು ಸೊ ಮಾಡ್ಕೊಡ್ತೀವಿ. ಅವೆಲ್ಲ ನೀವು ಹೇಳ್ಕೊಡ್ತೀರಾ, ಮಾರ್ಗದರ್ಶನ ಎಲ್ಲ ಮಾಡ್ತೀರಾ ನೀವು. ಅವರು ಓಂ ಪ್ರಥಮದಿಂದ ಅವರು ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡಬೇಕು, ಅಕ್ಕಪಕ್ಕದವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೋಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಅದೆಲ್ಲ ಸಿದ್ಧಿಸೋದು. ಸುಮ್ಮನೆ ನಾನೇನೋ ಮಾಡ್ಕೊಂಡಿದ್ದೀನಿ, ನಾನೇನೋ ಇದನ್ನು ಕಲ್ತ್ಬಿಟ್ಟು ನಾನು ಉದ್ಧಾರ ಆಗ್ತೀನಿ ಅಂದರೆ ಅದೆಲ್ಲ ಆಗಲ್ಲ. ಯಾಕಂದರೆ ಕಂಪ್ಲೀಟಾಗಿ ಇದು ದೈವದ ಕಾನ್ಸೆಪ್ಟ್ ಇದು. ಯಾಕಂದರೆ ಇದು ಬ್ರಹ್ಮವಿದ್ಯೆ. ಇದು ಸಂಮೋಹಿನಿ ಅಂದರೆ ಬ್ರಹ್ಮವಿದ್ಯೆ. ಬ್ರಹ್ಮನಿಂದ ನಾರದರಿಗೂ ಉಪದೇಶ ಆಗಿದೆ, ನಾರದರಿಂದ ಭೂಮಿಗೆ ಬಂತಿದ್ದು. ಅದೇ ಕೃಷ್ಣನ್ಗಿತ್ತಿದು ಈ ವಿದ್ಯೆ, ಸಂಮೋಹನಗೊಳಿಸುವಂಥ ವಿದ್ಯೆ. ಇದು ಅದ್ಭುತವಾಗಿತ್ತು. ಯಾಕಂದರೆ ಪರಮಾತ್ಮ ಕೃಷ್ಣ. ಹೌದು. ಇವರು ಏನು ಮಾಡಿರ್ತಾರೆ, ಅರ್ಜುನನಿಗೆ ಸಂಮೋಹನಗೊಳಿಸಿ ತುಂಬ ಶಕ್ತಿವಂತನಾಗಿ ಮಾಡಿಸಿರ್ತಾರೆ. ಹಂಗಾಗಿ ಇದು ಭೂಮಿಗೆ ಹೆಂಗೆ ಅಂದರೆ ಋಷಿಮುನಿಗಳಿಂದ ಬಂದಿರುವಂಥ ಇದು ವಿದ್ಯೆ. ಆದರೆ ಬ್ರಹ್ಮ ವಿದ್ಯೆ ಅಂತ ಇದಕ್ಕೆ ಕರೀತಾರೆ. ಸೊ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಈ ಸಂಮೋಹಿನಿಗೆ ಒಳಪಟ್ಟಾಗ ನಾನು ಈ ಮುಂಚೆ ನಿಮಗೆ ಕೇಳಿದ್ದೆ, ಏನೋ ಒಂದು ದುರ್ಘಟನೆ ಅಲ್ಲಿ ನೋಡ್ತಾರೆ, ಭಯ ಆಗತ್ತೆ. ಸೊ ಒಂದು ಅಪಾಯ ಇದೆಯಾ ಸರ್ ಇದನ್ನ ಒಳಪಟ್ಟ ಅಂತಹ ಒಂದು? ಅಪಾಯ ಏನಿಲ್ಲ, ಜೀವ ಅಪಾಯ ಏನು ಅಪಾಯ ಇಲ್ಲ. ಇದನ್ನ ಏನಂದ್ರೆ ಇದು ಹೇಳೋದು ಆಸ್ಟ್ರಲ್ ಟ್ರಾವೆಲ್ ಅಂತ ಬರುತ್ತಲ್ಲ ವಿಷಯ, ಅಲ್ಲಿ ಸ್ವಲ್ಪ ಅಪಾಯ ಇರುತ್ತೆ. ಏನೋ ಎಲ್ಲೋ ನೋಡಿ ಕಲ್ತ್ಕೊಂಡು ಅದನ್ನ ಮಾಡಕ್ ಹೋದಾಗ ಅದು ಅಪಾಯ ಇರುತ್ತೆ. ಅದೇ ರಾಕ್ಷಸರುಗಳು ದುಷ್ಟಗ್ರಹಗಳು ಅಟ್ಯಾಕ್ ಮಾಡುವಂಥದ್ದು ಚಾನ್ಸಸ್ ಇರುತ್ತೆ. ಇದು ಸಂಮೋಹಿನಿಲಿ ಏನಂದ್ರೆ ನಾವು ಪ್ರೊಟೆಕ್ಷನ್ ಹಾಕಿ ಮಾಡ್ತೀವಿ. ಅಂದ್ರೆ ನಾವು ಅದಕ್ಕೆ ಹೇಳೋದು, ಸ್ವಸಂಮೋಹಿನಿಗೆ ಹೋಗೋಕೆ ಮುಂಚೆ ನಾವು ಕೆಲವೊಂದು ಮೆಥಡ್ಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಆ ಮೆಥಡ್ಗಳು ಹೇಳ್ಕೊಂಡಾಗ ಅದನ್ನೆಲ್ಲ ಫಾಲೋ ಮಾಡಿದಾಗ ಅವ್ರಿಗೇನು ಸಮಸ್ಯೆ ಆಗಲ್ಲ. ಗುರುಗಳಿರ್ಬೇಕು, ಮಾರ್ಗದರ್ಶಕರು ಇರ್ತಾರೆ ಅವ್ರಿಗೆ ಜೊತೆಲಿ. ಸಂಮೋಹನ ಸ್ಥಿತಿಗೆ ಹೋದಾಗ ಮಾರ್ಗದರ್ಶಕ ಆಟೋಮೆಟಿಕ್ ಆಗಿ ಬರ್ತಾರೆ. ಆ ಥರ ಎಲ್ಲ ಮಾಡ್ಕೊಡ್ತೀವಿ. ಏನೆಲ್ಲ ಒಂದು ಸೇಫ್ಟಿ ಮೆಜರ್ಸ್ ತಗೊಬೇಕು ನೀವು ಸಂಮೋಹಿನಿ ಕಳಿಸೋವಾಗ ತಗೊಂಡೇ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇದು ದಿಢೀರ್ ಅಂತ ನಾನು ಸಂಮೋಹನಿಗೆ ಹೋಗ್ಲೇಬೇಕು ಅಂತ ಹೇಳೋರಿಗೆ ಇದು ಅಪಾಯ ಆದ್ರೂ ಆಗ್ಬೋದು. ನಾವು ಯಾವುದನ್ನು ನೋಡಿಲ್ಲ. ಒಬ್ರು ಎದುರ್ಕೊಂಡಿರೋದು ನಮ್ಗೆ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಏನೋ ನೋಡ್ಬಿಡ್ತಾರೆ ದಿಢೀರ್ ಅಂತ. ಹೌದು. ಅಂದ್ರೆ ಯಾರು ಕಲ್ತಿರೋರಲ್ಲ, ಕಲಿದೇ ಇರೋರು ಏನೋ ಪ್ರಯತ್ನ ಪಟ್ಟು ಹೋಗ್ತೀನಿ ಅಂತ ಹೇಳ್ತಾರಲ್ಲ ಸಂಮೋಹನ ಸ್ಥಿತಿಗೆ, ಇವತ್ತೇ ನೋಡ್ಬಿಡಿ ನನ್ನ, ಇವತ್ತು ಅಡ್ಮಿಷನ್ ಆಗಿದ್ದೀನಿ, ಇವತ್ತೇ ನೋಡ್ಬಿಡಿ ಅಂಥವ್ರಿಗೆ ಎಡವಟ್ಟಾಗುತ್ತೆ. ಎಡವಟ್ಟಾದ್ರೂ ಆಗಬಹುದು. ಅದು ಅವರ ದುರಾಸೆಯಿಂದ. ಅಲ್ಲೂ ನೋಡಿ ತಿರ್ಗಾ ಅಲ್ಲೂ ಗುಣ ಬಂತು. ಗುಣಗಳನ್ನ ಎಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಕೊಂತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ. ಅಂದರೆ ಎಷ್ಟೋ ಜನರಿಗೆ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಸೊ ಆ ಸಮಸ್ಯೆಯನ್ನು ಆಲಿಸಿ ನೀವು ಅವ್ರಿಗೆಲ್ಲ ಒಂದು ಒಳ್ಳೆಯ ಪರಿಹಾರ ಅಂತೂ ಕೊಟ್ಟಿದ್ದೀರಾ. ನಿಮ್ಮ ಒಂದು ಉದಾಹರಣೆನೇ ಅದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ನನಗೂ ಹುಡ್ತಾ ಇದೆ, ಈ ಸಂಮೋಹನಕ್ಕೆ ಹೋದಾಗ ನಾನು ದೇವರನ್ನ ನೋಡ್ಬೋದಾ, ಸಂಪರ್ಕ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಹುಡ್ತು. ಸೊ ಇದಕ್ಕೆ ಏನು ಹೇಳಕ್ ಬಯಸ್ತೀರಾ ಸರ್? ಎಲ್ಲರೂ ಕೇಳೋದೇನಂದ್ರೆ, ಸಾಮಾನ್ಯವಾಗಿ ದೆವ್ವ ತೋರಿಸ್ತೀಯಾ, ದೇವ್ರನ್ನ ತೋರಿಸ್ತೀಯಾ, ದೆವ್ವ. ಹೌದು, ಸಾಮಾನ್ಯವಾಗಿ ಬರೋದೇ ಮೊದಲನೇ ಪ್ರಶ್ನೆನೇ ಅವ್ರಿಗದು. ದೆವ್ವ ತೋರಿಸ್ತೀಯಾ, ನೀನು ನೋಡಿದ್ಯಾ ದೇವ್ರನ್ನ? ಅದೆಲ್ಲ ಅದು ಪ್ರಶ್ನೆನೇ ಅಲ್ಲ. ಅದು ಹೇಳಬೇಕು ಅಂದರೆ ಆ ಥರ ಪ್ರಶ್ನೆನೂ ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ದೆವ್ವ ತೋರಿಸ್ತೀನಿ ಅನ್ನೋದು ಬೇರೆ, ದೆವ್ವ ಕರಿತೀನಿ ಅನ್ನೋದು ಎಲ್ಲ ಒಂದೇ ಇರುತ್ತೆ. ಹಂಗಾಗಿ ನಮ್ಗೇನು ಬೇಕು, ನಮ್ಮ ಜೀವನದ ಉದ್ಧಾರಕ್ಕೆ ಏನು ಬೇಕು, ಭಗವಂತನ ನೋಡ್ಬೇಕು. ಭಗವಂತನ ನೋಡಿ ಏನು ಪ್ರಯೋಜನ ಆಗಲ್ಲ. ಇನ್ನೊಂದು ಲೆಕ್ಕದಲ್ಲಿ ಈಗ ಅವ್ರ ದಿವ್ಯ ಸ್ವರೂಪ ನೋಡಿ ಏನು ಮಾಡೋಣ ನಾವು ಭಗವಂತ ನಮ್ಮ ಹತ್ರಕ್ಕೆ ಬರೋ ಥರ ನಾವು ಮಾಡ್ಕೋಬೇಕು. ಅದು ಯಾವುದರಿಂದ? ಗುಣದಿಂದ. ನಾವು ದೇವ್ರ ಹತ್ರಕ್ಕೆ ಹೋಗ್ತೀವಿ ಅನ್ನೋದು ಅದು ಅಸಾಧ್ಯದ ಮಾತು. ಭಗವಂತ ನಮ್ಮ ಹತ್ರಕ್ಕೆ ಬರ್ತಾನೆ. ಎಕ್ಸಾಂಪಲ್ ಅಂದರೆ ಭಕ್ತ ಪ್ರಹ್ಲಾದ ಅದೊಂದೇ ದೊಡ್ಡ ಉದಾಹರಣೆ. ಅಂದರೆ ಅದಕ್ಕಿಂತ ಉದಾಹರಣೆ ಯಾವುದೂ ಇಲ್ಲ. ಅವತಾರನೇ ಎತ್ತಿ ಬರ್ತಾರೆ, ಮಹಾವಿಷ್ಣು ಅವತಾರನೇ ಎತ್ತಿ ಬರ್ತಾರೆ. ಆ ಥರ ನಮ್ಮ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ದೈವ ದರ್ಶನ ಕೊಡುತ್ತೆ. ಅಂದರೆ ಇದು ಹೇಗೆ ಸಾಧ್ಯ ಅಂದರೆ ಗುಣದಿಂದ.
ಗುಣ. ಗುಣ ಬಹಳ ಮುಖ್ಯ. ಸಂಮೋಹನ ಸ್ಥಿತಿಗೆ ಹೋಗೋದು ಬೇಡ, ಏನೂ ಬೇಡ. ಅವ್ನು ಕಾಣಿಸ್ಬೇಕು ಅಂದ್ರೆ ಅದು ಅವ್ನು ಓನಿಂದ ಭಗವಂತ ಕಾಣಿಸ್ಕೊಂಡಾಗ ಯಾವ ಸಂಮೋಹನ ಯಾವ ವಿದ್ಯೆ ಏನು ಮಾಡೋಕ್ಕಾಗಲ್ಲ. ಅವಾಗ ಅವರೇ ಬಂದು ಎದುರುಗಡೆ ನಿಂತ್ಕೊಂಡಾಗ ಅಂದ್ರೆ ಹಿಂಗೇ ಬರ್ತಾರೆ ಹಂಗೆ, ಅಲ್ಲೂ ಒಂದು ಟ್ವಿಸ್ಟ್ ಇರುತ್ತೆ. ಹಿಂಗೇ ಬರ್ತಾರೆ ಹಂಗೇ ಬರ್ತಾರೆ ಅಂತ ಏನಿಲ್ಲ. ಭಿಕ್ಷುಕನ ರೂಪದಲ್ಲಿ ಬಂದು ಹಿಂಸೆ ಕೊಡ್ತಾರೆ. ನಮ್ಮ ಗುಣ ಕರೆಕ್ಟ್ ಆಗಿದ್ರೆ ಅವ್ರ ಒರಿಜಿನಲ್ ರೂಪ ಅವ್ರು ತೋರಿಸ್ತಾರೆ, ಯಾವತ್ತಿದ್ರು ತೋರಿಸ್ತಾರೆ. ಇದು ನಮಗೆ ಆಗಿದೆ ಅನುಭವಗಳು. ಹೌದಾ? ಅಂದ್ರೆ ಯಾವ ರೀತಿ ಸರ್ ಇದು ಒಂದು ಅನುಭವ ಅಂದರೆ ಒಂದು 25 ವರ್ಷದಿಂದ ಒಂದು ಘಟನೆ ನಡೀತು. ಆ ಘಟನೆಯಿಂದ ನಾನೇನು ಆಯಿತು ಅಂದರೆ ಭಿಕ್ಷುಕರನ್ನು ಅವಹೇಳನೆ ಮಾಡಬಾರ್ದು ಅನ್ನೋದು ಒಂದು ಮನ್ಸಿಗೆ ಬಂತು. ಅಂದರೆ ಪರಮೇಶ್ವರ ಭಿಕ್ಷುಕನ ರೂಪದಲ್ಲೂ ಬರ್ತಾರೆ, ಗೊತ್ತಾಗಲ್ಲ. ಇದಕ್ಕೆ ಶ್ರೀಮಂಜುನಾಥದಲ್ಲಿ ಒಂದು ತುಣುಕಿದೆ, ಅದು ತುಂಬಾ ನನಗೆ ನಾಟಿತು. ಯಾಕಂದ್ರೆ ಅದು ನಾವು ಯಾವುದೋ ಒಂದು ಸಮಯದಲ್ಲಿ ನಾವು ನಡ್ಕೊಂಡಿರ್ತೀವಿ, ಆ ಥರ ಭಿಕ್ಷುಕರನ್ನ ಅಸಹ್ಯವಾಗಿ ನೋಡಿರ್ತೀವಿ, ಎಲ್ಲರೂ ನೋಡಿರ್ತಾರೆ. ಅವತ್ತು ಅದು ನನಗೆ ಅನುಭವಕ್ಕೆ ಬಂತದು. ಅವತ್ತಿಂದ ಬಿಟ್ಬಿಟ್ಟೆ. ಈ ಥರ ದೇವ್ರನ್ನ ನೋಡ್ಬೋದು. ನನ್ನ ಕೇಳೋದಾದ್ರೆ ದೇವ್ರನ್ನ ಈ ಥರ ನೋಡ್ಬೋದು. ಅವ್ರು ಹೇಳೋ ಥರ ಕಿರೀಟ ಹಾಕೊಂಡು ಚಿನ್ನಾಭರಣ ಹಾಕೊಂಡು ವಾಹನದ ಮೇಲೆ ಬರೋದು, ಅಂದರೆ ನಾವು ಅಂದ್ರೆ ಸಿನಿಮಾದಲ್ಲಿ ನೋಡಿದೀವಿ, ಅದೇ ರೀತಿಯಲ್ಲೇ ನನ್ಗೆ ದೇವ್ರು ಕಾಣಿಸ್ಬೇಕು ಅನ್ನೋದು, ಆ ಥರ ರೀತಿ ಕಾಣಿಸ್ತಾರೆ ಅನ್ನೋದು, ಆ ಥರ ಅದು ಅವರ ತಪ್ಪು ಕಲ್ಪನೆ. ಯಾಕಂದ್ರೆ ಎಷ್ಟು ಪುಣ್ಯ ಇರುತ್ತೆ. ಹೌದು ಹೌದು ಹೌದು, ಪುಣ್ಯ ಅಷ್ಟು ಇರಲ್ಲ ಮನುಷ್ಯನಿಗೆ. ಈ ಅವಧೂತರು ಜೊತೆಲೇ ಕೂತ್ಕೊಂಡು ಮಾತಾಡ್ತಿರ್ತಾರಂತೆ, ಅವ್ರ ಬಾಯಿನಲ್ಲಿ ಬಂದಿರೋದು ಅದು. ಅಂದ್ರೆ ಏನು, ನಾವು ತುಂಬಾ ಇದು ಮಾಡಿ ಮಾತಾಡಿಸಿದಾಗ ಅವ್ರ ಹತ್ರ ಬೈಸ್ಕೊಂಡು ಅವಾಗ ಅವ್ರು ಹೇಳ್ತಾರೆ. ಅವಧೂತರು ಸುಮ್ಮನೆ ಕೂತಿರಲ್ಲ, ಅವರು ಆ ಒಂದು ಸ್ಥಿತಿಲಿ ಇರ್ತಾರೆ. ಅವರು ಯಾವ ರೀತಿ ಕಂಡುಕೊಳ್ಬಹುದು ಸರ್ ನಾವು? ಕಂಡುಕೊಳ್ಬಹುದು ನೀವು ಹೇಳಿದ್ರೆ ಭಿಕ್ಷುಕನ ರೂಪದಲ್ಲಿ ಬರ್ತಾರೆ, ಇನ್ನೊಂದು ಯಾವ್ದೋ ರೂಪದಲ್ಲಿ ಬರ್ತಾರೆ ಅಂತ. ಸೊ ಆ ಅವರೇ ದೇವರು ಅಂತ ನಮ್ಗೆ ಹೆಂಗ್ ತಿಳಿಯುತ್ತೆ? ಅದೇನೆ ಕರುಣೆಯಿಂದ ನಾವು ಇಟ್ಕೋಬೇಕು, ಕರುಣೆ ಇರಬೇಕು. ಆ ದೈವ ಗುಣಗಳನ್ನ ನಾವು ಹೆಚ್ಚು ಬೆಳೆಸ್ಕೊಂಡು, ದೈವ ಕೊಟ್ಟಿರೋ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ಅದೇನಾಗುತ್ತೆ, ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, 1-2 ಸತಿ ಪರೀಕ್ಷೆ ಮಾಡ್ತಾರೆ. ಅಲ್ಲಿ ನಾವು ಸೋಲ್ಬಾರ್ದು. ಯಾಕಂದ್ರೆ ಗುಣ ಒಂದು ನಡ್ಕೊಳ್ಳೋದೊಂದು ಅನ್ನೋ ಥರ ಆದರೆ ಭಗವಂತ ಬರಲ್ಲ. ಅವರವ್ರ ಗುಣ ಮತ್ತೆ ಮನಸ್ಸು ಯಾವ ಥರ ಇರುತ್ತೋ ಆ ಪ್ರಕಾರನೇ ಬಂದು ಹೋಗ್ತಾನೆ. ಅವಾಗ ಏನಾಗುತ್ತೆ, ನಾವು ಎಲ್ಲರನ್ನೂ ಸಮಾಧಾನ ಶಾಂತಿ ಚಿತ್ತದಿಂದ ಮಾತಾಡಿಸಿದಾಗ ಏನಾಗುತ್ತೆ, ಭಗವಂತನ ಅನುಗ್ರಹ ದರ್ಶನನೂ ಕನಸಿನಲ್ಲಿ ಆಗ್ಬೋದು. ಕೆಲವ್ರ ಕನಸಿನಲ್ಲಿ ದರ್ಶನ ಆಗುತ್ತೆ, ಹಾಗಂತ ಪ್ರಪಂಚ ಗೆದ್ದಂಗಲ್ಲ. ಪ್ರಪಂಚ ಗೆಲ್ಲೋದೇ ಬೇರೆ, ದೈವವನ್ನು ಗೆಲ್ಲೋದೇ ಬೇರೆ. ವಿಚಾರಗಳು ಮಾಡಬೇಕು. ವಿಚಾರ ಕೂತ್ಕೊಂಡು ಸುಮ್ಮನೆ ಬೇರೆಯವ್ರ ವಿಷಯ ಮಾತಾಡ್ದಂಗೆ ಅಷ್ಟು ಸುಲಭ ಇರಲ್ಲ ಅದು. ಏನಂದರೆ ಇದನ್ನೆಲ್ಲ ಮಾಡ್ತಾ ಸಿದ್ಧಿಸುತ್ತೆ ಅದು. ನಾವು ಆ ಹಾದಿಲಿದ್ದೀವಿ, ನಮ್ಮ ಗುರುಗಳು ಈ ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎಷ್ಟು ಸೇವೆ ಮಾಡಬೇಕೋ ಮಾಡ್ತಾ ಇದ್ದೀವಿ, ನಡೀತಾ ಇದೆ ಜೀವನ. ಸೊ ಇಲ್ಲಿ ತನಕ ವೀಕ್ಷಕರೇ, ಇವರ ಒಂದು ವಿಚಾರ ನಿಮಗೆ ನಾವು ತಿಳಿಸಿದ್ದೀವಿ. ನಮ್ಮ ಒಂದು ಚಾನಲಲ್ಲಿ ಕಾಣಿಸೋವಂಥ ಈ ನಂಬರ್ಗೆ ನೀವು ಅವರನ್ನು ಸಂಪರ್ಕ ಮಾಡ್ಬೋದು. ಸೊ ನಿಮ್ಮ ಒಂದು ಸಮಸ್ಯೆ ಯಾವುದೇ ಇರಲಿ, ಸೊ ಅವ್ರಿಗೆ ತಿಳಿಸಿ, ಅವ್ರ ಕೈಯಲ್ಲಾದಂಥ ಒಂದು ಮಾರ್ಗದರ್ಶನ ನಿಮಗೆ ಖಂಡಿತ ಅವರು ಕೊಟ್ಟೇ ಕೊಡ್ತಾರೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಲ್ಲಿ ತನಕ ನೋಡ್ತಾ ಬರ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಏನಾರ ನಿಮ್ಮದೊಂದು ಪ್ರಶ್ನೆ ಅಂತ ಇರುತ್ತಲ್ಲ, ಸೊ ಆ ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ನಾವು ಇವರಿಂದ ಒಂದು ಉತ್ತರವನ್ನು ಪಡೆಯುವಂಥ ಒಂದು ಕಾರ್ಯನ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ವಿದಾಯ. ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನನ್ನ ಹೇಳಕ್ಕೆ ಬಯಸ್ತೀರಾ? ವೀಕ್ಷಕರ, ಮುಂದಿನ ದಿನಗಳಲ್ಲಿ ನಾವು ಈ ವಿದ್ಯೆಯನ್ನು ಯಾವ ಥರ ಸಿದ್ಧಿಪಡಿಸ್ಕೊಂಡ್ವಿ ಮತ್ತು ಈ ವಿದ್ಯೆಯಿಂದ ಇನ್ನೂ ಯಾವ್ಯಾವ ಥರ ಅನುಕೂಲಗಳು ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಹು ನಿರೀಕ್ಷಿತ ಪ್ರಶ್ನೆ ಏನು ಅಂದರೆ, ಬಾಬಾಜಿಯವರು ನಮ್ಗೆ ಯಾವ ಥರ ಸಂಪರ್ಕಕ್ಕೆ ಬಂದರು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಬಾಬಾಜಿಯವ್ರನ್ನ ನೀವು ಯಾವ ಥರ ಸಂಪರ್ಕ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಮಾರ್ಗದರ್ಶನ ಕೊಡ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ. ಧನ್ಯವಾದಗಳು.